ಕೃಷ್ಣನ ಒಂದು ಪ್ರೀತಿಗೋಸ್ಕರ ನಾವು ಅನೇಕ ಒಂದು ಆರತಿ ತಟ್ಟೆಗಳನ್ನು ಬರೆದು ಕೃಷ್ಣನಿಗೆ ಅರ್ಪಣೆ ಮಾಡಿದ್ವಿ. ಇದರಿಂದ ಏನ್ ಉಪಯೋಗ, ಅದನ್ನ ಯಾಕೆ ಮಾಡ್ಬೇಕು ಅದನ್ನೋದನ್ನ ಹೇಳ್ತಾ ಇದ್ದೇನೆ. ಬಾಗಿಲು ಸಾರಿಸಿ ಚಳಿ ರಂಗೋಲಿ ಮಾಡೋದ್ರಿಂದ ದರಿದ್ರ ಲಕ್ಷ್ಮಿ ಹೊರಗೆ ಹೋಗ್ತಾಳ, ಒಳ್ಳೆ ಲಕ್ಷ್ಮಿನ ಆವಾಹನ ಮಾಡಿದಂಗೆ. ದೇವತೆಗಳು ಯಾರ ಮನೆ ಮುಂದೆ ರಂಗೋಲಿ ಅದ ಅಂತ ನೋಡಿ ಬರ್ತಾರಂತ ನೋಡಿ. ಅದಕ್ಕೆ ಶ್ರಾದ್ದ ಪಕ್ಷದ ದಿವಸ ರಂಗೋಲಿ ಹಾಕೋದಿಲ್ಲ, ಅವ್ರ ಪಿತೃಗಳು ಬರ್ತಾರಂತ ಹೇಳಿ. ದೇವ ಮೇಲೆ ಈ ಆರತಿ ಬರೆಯೋದಕ್ಕೆ ಒಂದು ಮಹತ್ವ. ಆರತಿನ ಯಾಕೆ ಬರೀಬೇಕು, ಬರೇ ಮಂಗಳಾರತಿ ಮಾಡ್ಲಿಕ್ಕೂ ಇಲ್ಲಿಗೂ ಬರ್ತದೆ. ಹರಿ ಓಂ. ಎಲ್ಲಾ ನಮ್ಮ ಸುಬೋಧ ವೀಕ್ಷಕರಿಗೆ ವಂದನೆಗಳು. ಎಲ್ಲ ನನ್ನ ಸ್ನೇಹಿತರು ನೋಡ್ರಿ, ನೀವೆಲ್ಲ ನಮಗ್ ಪ್ರೋತ್ಸಾಹ ಮಾಡಿದ್ದಕ್ಕೆ ನಮ್ದೊಂದು ವಿಡಿಯೋ ಮುಂದೆ ಹೋಗ್ತಾ ಇದಾವೆ. ಹೀಗೆ ನೀವು ಪ್ರೋತ್ಸಾಹಿಸ್ತಾ ಇರ್ಬೇಕು. ಮುಂದಿನ ಒಳ್ಳೊಳ್ಳೆ ವಿಡಿಯೋ ನೋಡ್ಲಿಕ್ಕೆ ಬೆಲ್ ಐಕನ್ ಒತ್ತಿರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ. ಈಗ ನಾವೊಂದು ವಿಶೇಷವಾದ ಈ ದಿನ ನಿಮ್ಗೆ ವಿಡಿಯೋ ತೋರಿಸ್ತಾ ಇದೀವಿ. ಏನಂದ್ರೆ ಸಾಲ್ಕು ನೋಡ್ರಿ, ಶ್ರಾವಣ ಮಾಸ ಬಂದಿದೆ, ಎಲ್ಲರಿಗೂ ಹಬ್ಬ ಹರಿದಿನಗಳ ಒಂದು ಸಾಲು. ಗೌರಿ ಗಣೇಶ ಸಂಭ್ರಮ. ನಾವು ಈಗ ಗೌರಿ ಗಣೇಶ ಮತ್ತೆ ನಿನ್ನೆ ಗೋಕುಲಾಷ್ಟಮಿ ಆಯ್ತು. ಅದಕ್ಕೋಸ್ಕರ ಕೃಷ್ಣನ ಒಂದು ಪ್ರೀತಿಗೋಸ್ಕರ ನಾವು ಅನೇಕ ಒಂದು ಆರತಿ ತಟ್ಟೆಗಳನ್ನು ಬರೆದು ಕೃಷ್ಣನಿಗೆ ಅರ್ಪಣೆ ಮಾಡಿದ್ವಿ. ಅದನ್ನ ತಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಕೊನೆಯಲ್ಲಿ ಇದನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ಏನ್ ಉಪಯೋಗ, ಅದನ್ನ ಯಾಕೆ ಮಾಡ್ಬೇಕು ಅದನ್ನೋದನ್ನ ಹೇಳ್ತಾ ಇರ್ತೀನಿ. ಇದು ಹಬ್ಬ ಹರಿದಿನಗಳು ಬಂತು ಅಂದ್ರೆ ಮುಂಚಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ತಳಿರು ತೋರಣ ಕಟ್ತಾರೆ ಫಸ್ಟ್. ಯಾಕೆ ಹಿಂದೂ ಸನಾತನ ಧರ್ಮದ ಅದು ಒಂದು ಪದ್ಧತಿ. ಮನೆಯೆಲ್ಲ ಬಿಳಿ ಸುಣ್ಣ ಹಚ್ಚಿದಾಗ ಒಂದ್ ಕಾರಣಿಂತ ಬರಿತಿದ್ರು, ಬಾರ್ಡರ್ ತೆಗೆದು ಹಿಂಗೆಲ್ಲ. ಅವಕ್ಕೂ ಅವಾಗ ಅದು ಒಂದು ಮಾಡರ್ನಾಗೂ ತಮ್ಮ ಕರಕುಶಲತೆಯನ್ನು ಮಕ್ಕಳು ಪ್ರದರ್ಶನ ಮಾಡ್ತಿದ್ರು, ಹಿರಿಯರು ಹೇಳ್ಕೊಡ್ತಿದ್ರು. ಹೊಚ್ಚಲಿರ್ತಿದ್ವು, ಹೊಚ್ಚಲಿಗೆ ಎಳಬೆಟ್ಟು ಅಂತ ಹಾಕ್ತಿದ್ರು. ಒಮ್ಮೆ ಹಾಕ್ಬಿಟ್ರೆ ಅವು ಪೇಂಟ್ ನಿಂದ ಹಾಕ್ಬಿಟ್ರೆ ಅಳಿಸೋದೇ ಇಲ್ಲ. ಬೆಳಗ್ಗೆ ಎದ್ದು ಸಾರಿಸಿ ರಂಗೋಲಿ ಹಾಕ್ಬೇಕು. ದಿನನಿತ್ಯ ಪ್ರಳಯ ಅಂತ ನೋಡ್ರಿ. ರಾತ್ರಿ ಆದ ತಕ್ಷಣ ಪ್ರಳಯ, ಸೂರ್ಯೋದಯ ಆದ ತಕ್ಷಣ ಉದಯ ಅಂತ ಹೇಳಿ ಪ್ರಳಯ ಉದಯ ನಿತ್ಯ ಆಗ್ತಾವಂತ. ಅದಕ್ಕೋಸ್ಕರನೇ ಬಾಗಿಲು ಸಾರಿಸಿ ಅರಿಷ್ಟ ಹೋಗ್ಲಿ, ದರಿದ್ರ ಲಕ್ಷ್ಮಿ ಹೋಗ್ಲಿ, ಒಂದ್ ರಂಗೋಲಿ ಹಾಕೋ ಉದ್ದೇಶ ಏನು, ಬರೇ ಅಂದ ಚಂದಕ್ಕಲ್ಲ. ಅದಕ್ಕೂ ಒಂದು ಶಾಸ್ತ್ರೋಕ್ತವಾಗಿ ಎಲ್ಲರಿಗೂ ಒಂದು ಹಿಂದಿನ ನಮ್ ಹಿರಿಯರು ಮಾಡಿಟ್ಟಿದ್ದು ಅತ್ಯಂತ ಒಂದು ಅರ್ಥಪೂರ್ಣವಾಗ್ಯವ. ದೇವತೆಗಳು ಯಾರ ಮನೆ ಮುಂದೆ ರಂಗೋಲಿ ಅದ ಅಂತ ನೋಡಿ ಬರ್ತಾರಂತ ನೋಡಿ. ಅದಕ್ಕೆ ಶ್ರಾದ್ದ ಪಕ್ಷದ ದಿವಸ ರಂಗೋಲಿ ಹಾಕೋದಿಲ್ಲ, ಅವ್ರ ಪಿತೃಗಳು ಬರ್ತಾರಂತ ಹೇಳಿ. ದೇವತೆಗಳು ಬರೋದಿಲ್ಲ. ಹಂಗಾಗಿ ಒಂದೊಂದಕ್ಕೂ ಒಂದೊಂದು ಅರ್ಥಪೂರ್ಣವಾಗಿ ಅದ ಅಂತ ಹೇಳ್ತಾರೆ ನೋಡ್ರಿ. ಹಂಗಾಗಿ ರಂಗೋಲಿ ಹಾಕೋದಕ್ ಒಂದ್ ಮಹತ್ವದ. ಆಮೇಲೆ ಈ ಆರತಿ ಬರೆಯೋದಕ್ ಒಂದ್ ಮಹತ್ವದ. ಆರತಿನ ಯಾಕೆ ಬರೀಬೇಕು, ಬರೇ ಮಂಗಳಾರತಿ ಮಾಡ್ಲಿಕ್ಕೂ ಇಲ್ಲಿಗೂ ಬರ್ತದ. ಒಂದು ಭಕ್ತಿ, ಒಂದು ಸಮರ್ಪಣೆ ಪರಮಾತ್ಮನಿಗೆ, ಭಗವಂತನಿಗೆ ನಮ್ಮ ಒಂದು ಸಮರ್ಪಣೆ. ಅದನ್ನ ಬರೆಯೋದನ್ನು ಭಗವಂತನ ಅನುಸಂಧಾನದಿಂದ ಚಿತ್ರ ನಮ್ಮ ಒಂದು ದೇವರಿಗೆ ಅರ್ಪಣೆ ಮಾಡೋದು ಅಂತ ಹೇಳಿ ನಾನು ನಿನ್ನೆ ಹೆಂಗ್ ಬರ್ದೀನಿ ಕೃಷ್ಣಾಷ್ಟಮಿಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ತಟ್ಟೆ ಒಳಗೆ ಬರಿಬೇಕು ದೊಡ್ಡದಾಗಿ ಚೆನ್ನಾಗಿ. ಅಂದ್ರೆ ಇದು ನಮ್ಗೆ ದೊಡ್ಡ ತಟ್ಟೆ ಇರ್ಲಿಲ್ಲ, ಕರಿದು ಮಿಂಚಿತ್ತು. ಆ ಮಿಂಚಿನ ಇದ್ರಲ್ಲಿ ಎದ್ ಕಾಣ್ತದೆ ಅಂತ ಹೇಳಿ ಇವು ಪ್ಲಾಸ್ಟಿಕ್ ಅಲ್ಲಿ ಬರ್ತೀನಿ. ಇದನ್ನ ಯಾರು ಮಾಡ್ಬೇಡ್ರಿ, ನೀವು ಒಳ್ಳೆ ತಟ್ಟೆಯಲ್ಲೇ ಬೆಳ್ಳಿ ತಟ್ಟೆಯಲ್ಲಿ ಬರ್ದ್ರಂತೂ ಬಹಳ ಒಳ್ಳೇದು. ಈಗ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗ್ತವೆ, ಯಾವ ಕಲರ್ ಬೇಕೋ ಆ ಕಲರ್ ಮಿಂಚಿನಿಂದ ಬರ್ದಿರೋದು. ಇದು ಮಿಂಚು ಅಂತಾರ, ವರ್ಕು ಅಂತಾರ, ಇವೆಲ್ಲ ನೋಡ್ರಿ. ಈ ತರ ನಾ ಹೇಗ್ ಬರೆಯೋದನ್ನ ಮುಂದೆ ಹಾಕ್ತಾ ಇದ್ದೀನಿ. ಈಗ ಮುಂಚೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ. ಇದು ನಿಮ್ಗೆ ಏನ್ ಬೇಕೋ ಅದು ಆರ್ಟ್ ನಿಮ್ಗೆ ಏನ್ ಬರ್ತದೋ ಅದನ್ನೇ ಬರಿಬಹುದು. ಆರ್ಟ್ ಇದು ಹತ್ತಿಯಿಂದ ಮಾಡಿರೋದು, ತುಂಬಾ ಸೂಕ್ಷ್ಮವಾದ ಕೆಲಸ. ನಮ್ ತಾಯಿಯವರು ಬಹಳ ಮಾಡ್ತಿದ್ರು, ಅದನ್ನ ನೋಡಿ ನಾವು ಕಲ್ತಿರೋದು. ಇದು ನೋಡಿ ತಿಳಿ ಮಾಡಿ ಕಲಿ ಅಂತ ಹೇಳಿ ಒಂದು ಗಾದೆ ಮಾತೇ ಇದೆ. ಅದ್ರ ಪ್ರಕಾರವಾಗಿ ಈ ತರ ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟ ತಂದೆ ತಾಯಿಗಳನ್ನ ಈಗ ನಾವು ಸ್ಮರಿಸ್ಬೇಕು. ನೀವು ಸಹ ಮಕ್ಕಳಿಗೆ ಒಳ್ಳೊಳ್ಳೆ ಸಂಸ್ಕಾರ ಕೊಡಿ ಅಂತ ಇದ್ರ ಮೂಲಕ ತಿಳಿಸ್ತಾ ಇದ್ದೀನಿ. ಇದು ಹತ್ತಿಯಿಂದ ಮಾಡಿರೋದು. ಇದು ಕುಂಕುಮದ ಆರತಿ ಅಂತ, ಅರಿಶಿನ ಕುಂಕುಮದಿಂದನೂ ಎಲ್ಲ ತಯಾರು ಮಾಡ್ತದೆ. ಸ್ವಲ್ಪ ಪೇಶನ್ಸ್ ಬೇಕಷ್ಟೇ ಇದಕ್ಕೆ. ಪೇಶನ್ಸ್ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ತಾನೇ ಕೈ ಕೂಡುತ್ತದೆ. ಒಂದು ದೇವರಿಗೆ ಅರ್ಪಣೆ. ಇದೊಂದು ಕಾಣೆ, ಇದು ಒಂದು ಪೂಜ್ಯ ಭಾವನೆಯಿಂದ ದೇವರ ಅನುಸಂಧಾನ ಮಾಡ್ಕೋತ ಇದು ನೋಡ್ರಿ, ಕರ್ಪೂರದ ಒಂದು ದೀಪ ಹಚ್ಕೊಂಡು ಅಥವಾ ಮೇಣೆ ಬತ್ತಿ ದೀಪ ಹಚ್ಕೊಂಡು ಈ ತರ ಕಪ್ಪು ಕುಡಿಸ್ಕೊಂಡು ಡಿಸೈನ್ ಮಾಡೋದು. ನಿಮ್ಗೆ ಯಾವ ತರ ಬೇಕೋ ಆ ತರ
ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ಅಂದ್ರೆ ಒಳ್ಳೆ ಕ್ರಿಯೇಟಿವಿಟಿ ಆಕ್ಟಿವಿಟಿ ಇದ್ರೆ ಬಹಳ ಚೆನ್ನಾಗಿ ಬರೀತಾರೆ ಎಲ್ಲರೂ. ಅವ್ರವ್ರೊಳಗೆ ಕಲೆ ಇರ್ತದೆ ಮಕ್ಕಳಲ್ಲಿ, ನಾವು ಅದನ್ನ ಹೊರಗೆ ತರಬೇಕು, ಅದಕ್ಕೊಂದು ಅಪಾರ್ಚುನಿಟಿ ಕೊಡ್ಬೇಕು. ಹಾಗಾಗಿ ಇಂಥವೆಲ್ಲ ಕಾರ್ಯಕ್ರಮಗಳನ್ನ ನಿಮ್ಗೆ ತೋರಿಸ್ಲಿಕ್ಕೆ ಹಂಗೆ ಮಾಡೀನಿ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ. ಎಲ್ಲರೂ ಮಾಡ್ತೀರಾ ನೀವು ಸಹ. ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಗೂ ಹೆಚ್ಚಿನ ಒಂದು ಆರ್ತಿ ಅಥವಾ ರಂಗೋಲಿಗಳು ಅಥವಾ ಇನ್ನೂ ಏನಾರು ಆಕ್ಟಿವಿಟೀಸ್ ಇದ್ರೆ ತಿಳಿಸ್ರಿ. ನಮಗೂ ಎಲ್ಲರೂ ನೋಡಿ ಕಲಿಯೋಣಂತೆ. ಇದೊಂದು ಯೂಟ್ಯೂಬ್ ಮಾಧ್ಯಮ ಮೂಲಕ ಎಲ್ಲರಿಗೂ ಪ್ರಸಾರ ಆಗಲಿ ಅಂತ ಹೇಳಿ ಇದನ್ನ ಹಾಕ್ತಾ ಇದ್ದೀನಿ ಈ ವಿಡಿಯೋ. ನಮ್ ತಲೆಗೆ ಎಷ್ಟು ಶಾರ್ಪ್ ಆಗ್ತದೆ ಗೊತ್ತೇನ್ರಿ, ಏಕಾಗ್ರತೆ ಬರ್ತದೆ. ಏನಾರು ಒಂದು ಆಕ್ಟಿವಿಟೀಸ್ ಮಾಡ್ಬೇಕಾರ ಮನಸ್ಸು ಕೊಟ್ಟು ಮಾಡ್ಬೇಕು. ಅದ್ರ ಮುಂದುವರ್ಸ್ತಾ ನಾವು ಬೆಳೆಸ್ಕೋಬಹುದು. ಇಲ್ಲ ನಾವು ಬೇಡಪ್ಪ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು. ಫಸ್ಟ್ ಈ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ಏನೇ ಹೇಳ್ಕೊಟ್ರು ಆಸಕ್ತಿ ಮೊದ್ಲಿಗೆ ಗೊತ್ತಿರಲ್ಲ, ನಾವು ಮೂಡಿಸ್ಬೇಕು ಅವಕ್ಕೆ ಮಕ್ಕಳಿಗೆ. ಹಿಂಗಾಗಿ ಇದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ ನೋಡ್ರಿ. ಇದು ಒಂದು ಧಾರ್ಮಿಕ ವಿಚಾರದಿಂದನೂ ಪರಮಾತ್ಮನಿಗೆ ಒಂದು ಭಕ್ತಿ ಸಮರ್ಪಣೆ ಆಗ್ತಿದ್ರಿಂದ. ಇನ್ನ ಇದರಿಂದ ಏನಪ್ಪಾ ನಮ್ಗೆ ಉಪಯೋಗ ಅಂದ್ರ, ಈಗಿನ ಕಾಲದಾಗ ನೋಡ್ರಿ ಮಕ್ಕಳು ಬರೀ ಮೊಬೈಲ್ ಅಂತ. ಹೌದಾ, ಸಣ್ಣ ಮಕ್ಕಳು ಹೇಳು ಹುಟ್ಟದಾಗಿಂದಾನು. ಯಾಕಂದ್ರೆ ಪ್ರೆಗ್ನೆನ್ಸಿ ಇದ್ದಾಗ ಈಗಿನವ್ರಂತೂ, ಈಗಿನ ಜಾಯಮಾನದವ್ರು ಪ್ರೆಗ್ನೆನ್ಸಿ ಇದ್ದಾಗಿಂದಾನು ಅವರು ಟೈಮ್ ಪಾಸಿಗೆ ಅಂತ ಹೇಳಿ, ಈಗ ನಮ್ ಕಾಲದಾಗೆಲ್ಲ ನಮ್ ತಂದೆಯವ್ರು ಹೇಳ್ತಿದ್ರು, ಪ್ರೆಗ್ನೆಂಟ್ ಇದ್ದಾಗ ಭಾಗವತ ಓದು, ರಾಮಾಯಣ ಓದು, ಭಗವದ್ಗೀತೆ ಓದು, ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲಲ್ಲ. ಅವಾಗ ಹೇಳ್ತಿದ್ರು ಮಕ್ಕಳು ಒಳ್ಳೆ ಮಗ ಹುಡ್ತಾನೆ, ಕೃಷ್ಣನಂತ ಮಕ್ಕಳೇ ಹುಡ್ತಾರೆ, ರಾಮನಂತ ಮಕ್ಕಳೇ ಹುಡ್ತಾರೆ ಅಂತ ಅವಾಗ ಹೇಳ್ತಿದ್ರು. ಯಾಕಂದ್ರೆ ಗರ್ಭದಿಂದ ಸಂಸ್ಕಾರ ಬರ್ತದೆ ಮಕ್ಕಳಿಗೆ, ಮುಂದೆ ಆಮೇಲೆ ಬೇರೆ ಬರೋದು ಗರ್ಭದಿಂದಲೇ ಒಳ್ಳೆ. ಈಗ ನೋಡ್ರಿ ಶಿವಾಜಿ ತಾಯಿ ಏನ್ ಮಾಡಿದ್ಲು, ಆಕಿ ಸಣ್ಣ ಗರ್ಭದಿಂದ ಇದ್ದಾಗ ಆಕಿ ಬೈಕ್ ಏನಾಗಿತ್ತು ಅಂತಂದ್ರೆ, ನನ್ಗೆ ಕತ್ತಿ ಅಲ್ಲಿಗಿನಿಂದ ನೀರು ಬೀಳ್ತದಲ್ಲ ಅದನ್ನ ಕುಡಿಯೋಂತ ಬೈಕ್ ಆಗಿದೆ. ಎಂತಿಂತ ನೋಡ್ರಿ, ಅಂತ ದೂರ ಮಗ ಹುಟ್ಟಬೇಕಾಗಿರ್ತದ ಅಂತ ಬೈಕ್ ಹುಡ್ತಾವಂತ. ಸೀತಾಗ ವನವಾಸಕ್ಕೆ ಹೋಗಿರ್ತಾ ಆಕಿ. ಸೀತಾ ಆಮೇಲೆ ಹೇಳ್ತಾ ಅಂತ, ರಾಮ ಒಂದು ದಿವಸ ಹತ್ತಿರದಿಂದ ಪ್ರೇಮದಿಂದ ಕುತ್ಕೊಂಡ್ ಕೇಳಿದಾಗ, ಪ್ರೆಗ್ನೆಂಟ್ ಇದ್ದಾಗ ಬಸರಿ ಇದ್ದಾಗ, ಸೀತಾ ಮಾತೆ ನಿನಗೆ ಏನ್ ಅನಿಸ್ತದ ಹೇಳು ಬೈಕಿ, ನಿನ್ನ ಒಂದು ಆಸೆ ಏನದ ಹೇಳಿ. ಯಾಕಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಬಸರಿ ಇದ್ದಾಗ ಅವಳಿಗೆ ಏನ್ ಆಸೆ ಇರ್ತದ ತೀರ್ಸೋದು ಕರ್ತವ್ಯ. ಗಂಡ ಆದವನು ಹಿರಿಯರಾದವರು ಅವಳಿಗೆ ಏನೋ ಒಂದು ಆಸೆ ಇರ್ತದೆ ಒಟ್ಟೆ. ಅಂದ್ರೆ ಮಗುವಿಗೆ ಒಂದು ಪ್ರೋತ್ಸಾಹ ಆಗ್ತಾ ಇರ್ತದ ಒಳಗಡೆ, ಅದಕ್ಕ ಆಕೆಗೆ ಆಗ್ತಿರ್ತದ. ಆಕೆ ಹೇಳಿದ್ಲಂತ ಸೀತಾಮಾತೆ, ನಂಗೇನು ಇಲ್ಲ, ವನವಾಸಕ್ಕೆ ಹೋದಾಗ ಎಲ್ಲ ಆಶ್ರಮಗಳು ನೋಡ್ರಿ, ಋಷಿ ಮುನಿಗಳ ಆಶ್ರಮದಲ್ಲಿ ಎಂಥ ಚಲೋ ವಾತಾವರಣ, ನನ್ಗಂತೂ ಒಳ್ಳೆ ಶಾಂತತೆ, ನನ್ನ ಮನಸ್ಸಿನ ಆಹ್ಲಾದ, ಒಂಥರ ಆನಂದ ಆಗ್ತಿತ್ತು ಅಲ್ಲಿ ಹೋದಾಗ. ಈಗ ನಾ ಅರಮನೆಗೆ ಬಂದೇನಿ, ಅವಾಗ ಬಂದಿದ್ಲಿ ನೋಡ್ರಿ, ಅರಮನೆಗೆ ಬಂದೇನಿ. ಆದ್ರೂ ನಂಗೆ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತದ. ನನ್ಗೆ ಅಲ್ಲಿ ಕರ್ಕೊಂಡು ಹೋಗ್ರಿ, ಅಲ್ಲಿ ಋಷಿ ಮುನಿಗಳ ಪತ್ನಿಗಳಿಗೆ ನಾನು ಮರದ ಬಾಗಣ ಕೊಡ್ಬೇಕು ಅಂತ ನನಗೆ ಅಪೇಕ್ಷೆ ಆಗ್ತದ ಅನ್ಸಟ. ನೋಡ್ರಿ ಎಂತಿಂತವ್ರಿಗೆ ಏನೇನ್ ಆಗ್ತದ ಅಂತ ಹೇಳಿ. ಅದು ಒಳ್ಳೆ ಸಂಸ್ಕಾರದವ್ರಿಗೆ ಒಳ್ಳೇದೇ ಆಗ್ತದ. ಒಳ್ಳೆ ಮಕ್ಕಳು ಹುಟ್ಬೇಕಾದ್ರೆ, ಒಳ್ಳೆ ಪ್ರಜೆಗಳನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ ತಾಯಿ ಕೂಡ ಒಂದು ಸನ್ಮಾರ್ಗದಲ್ಲಿ ಇರ್ಬೇಕು. ಯಾವಾಗ ಏನ್ ಮಾಡ್ಬೇಕು, ಆ ಟೈಮ್ನಾಗ ನಾವು ಭಕ್ತಿಯಿಂದ ಭಗವದ್ಗೀತೆ ಓದಿದ್ರೆ ಕೃಷ್ಣನಂತ ಮಕ್ಕಳೇ ಹುಟ್ಟುತ್ತಾರೆ. ಅಂದ್ರೆ ಒಳ್ಳೆ ಒಂಥರ ಸತ್ಪ್ರಜೆ ಉಂಟಾಗ್ತದೆ ಅನ್ನೋದಕ್ಕೆ ಇವೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಂಗಾಗಿ ನಾವು ಕೂಡ ಈಗ ಈ ಮಕ್ಕಳಿಗೆ ಮೊಬೈಲ್ ನೋಡೋದನ್ನ ಬಿಡಿಸ್ಲಿಕ್ಕೆ ಇಂಥವೆಲ್ಲ ಚಿತ್ರಕಲೆ ಅಥವಾ ಇಂಥ ಆರ್ಟ್ ಸಣ್ಣ ಹುಡುಗರು ಹೇಳ್ಕೊಡ್ರಿ. ಹಾಡು, ಹುಡುಗರಿಗೆ ಸಂಪ್ರದಾಯದ ಹಾಡು ಹೇಳ್ರಿ, ಈಗಿನ ಹಾಡು ಹೇಳ್ಕೊಡ್ರಿ. ಬರೇ ದಗ್ ಅವನು ಬ್ಯಾಡ ಅಲ್ಲ, ಆದ್ರೆ ಇವಕ್ ಬಹಳ ಮಹತ್ವ ಕೊಡ್ಬೇಕು ನಾವು. ಇವಕ್ಕೆಲ್ಲ ಮಹತ್ವ ಕೊಟ್ರೆ ಅವಕ್ಕೆ ಆಸಕ್ತಿ ಬೆಳೆಸ್ಬೇಕು. ನಾವೇ ಹಿರಿಯರಾಗಿ ನಾವು ಅವಕ್ಕೆ ಹೇಳ್ಕೊಡೋದು ಒಳ್ಳೇದಿಂದ ನಮ್ ಕರ್ತವ್ಯ. ಹಿಂಗೆ ಒಂದು ಚಿತ್ರಕಲೆ ಬಗ್ಗೆ ಅಥವಾ ಆರ್ತಿ ಬರೋದ್ ಬಗ್ಗೆ ಇದರಿಂದ ಏನ್ ಲಾಭ ಅನ್ನೋದನ್ನ ಹೇಳೀನಿ. ನಿಮ್ ಮಕ್ಕಳನ್ನು ಇದು ಒಳ್ಳೆ ಒಂದು ಅಭಿರುಚಿ ಬೆಳೆಸ್ಕೊಳ್ಳಿ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಹಬ್ಬ ಹರಿದಿನದೊಳಗೆ ನೀವು ಕೂಡ ಇಂಥ ಆರ್ತಿ ತಟ್ಟೆನ್ ಮಾಡೋದನ್ನ ಹೇಗೆ ಅನ್ನೋದನ್ನ ಮುಂದೆ ತೋರಿಸ್ತೀನಿ. ಯಾವ್ದ್ರಿಂದ ಏನು ಉಪಯೋಗಿಸಿ ಅದನ್ನ ಮಾಡೀನಿ ಅನ್ನೋದನ್ನ ವಿಡಿಯೋ ಹಾಕಿ ತೋರಿಸ್ತೀವಿ. ಒಂದು ಸಂಪ್ರದಾಯದ ಹಾಡುಗಳ ಪ್ರಕಾರವಾಗಿ ನಾವು ಹಾಡು ಕಲೆಯನ್ನ ಬೆಳೆಸ್ಕೊಂಡು, ನೀವು ಸಹ ಇಂತ ಒಂದು ಆರತಿ ಬರೆದಿದ್ದು ಅಥವಾ ಬರೆಯೋದಿದ್ರೆ ಬರೆದು, ಈಗ ಇದನ್ನ ನೋಡಿ ಸಹ ಬರೆದು ನಿಮಗೂ ಯಾವ ತರ ಬರ್ತದೆ ಅನ್ನೋದನ್ನ ಬರೆದು ನಮ್ಗ ಕಳಿಸಿದ್ರೆ ಫೋಟೋ ಸಮೇತ ನಿಮ್ ಹೆಸರು, ನಿಮ್ ಹೆಸರು ಕಳಿಸಿದ್ರೆ ನಾವು ಈ ನಮ್ಮ ಇನ್ನೊಂದು ವಿಡಿಯೋ ಮಾಡಿ ನಿಮ್ದೆಲ್ಲರದು ಕೂಡ ನಾವು ಹಾಕ್ತಿವಿ. ನಿಮ್ ಹೆಸರು ಕೂಡ ಇದ್ರಲ್ಲಿ ಪ್ರಕಟಿಸ್ತೀವಿ. ಅದನ್ನ ನಿಮ್ದು ಕರಕುಶಲತೆ ಮಂದಿಗೂ ನಮಗೂ ಸಹ ಗೊತ್ತಾಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ. ಎಲ್ಲರ ಹತ್ರ ಇರ್ತದೆ ಜಾಣತನ, ಕರಕುಶಲತೆ ಇರ್ತದೆ. ಅದನ್ನ ಪ್ರಕಟಪಡಿಸ್ಲಿಕ್ಕೆ ಒಂದು ಮಾಧ್ಯಮ ಬೇಕಾಗ್ತದೆ. ನಮಗ್ ಕಳಿಸ್ರಿ, ನಾವೆಲ್ಲ ನಿಮ್ ಹೆಸರು ಮತ್ತೆ ಸಮೇತವಾಗಿ ಕಳಿಸಿ, ನಿಮ್ಮ ಒಂದು ಆರ್ತಿ ತಟ್ಟೆ ಫೋಟೋ ಕಳಿಸ್ರಿ, ಏನ್ ಬರ್ದಿರಿ ಅದನ್ನ ಮಾಡೋದು ಅದನ್ನ ಕಳಿಸಿದ್ರೆ ನಾವು ಸಹ ಈ ನಮ್ಮ ಯೂಟ್ಯೂಬ್ ಮೂಲಕ ಹಾಗೆ ಎಲ್ಲರಿಗೂ ತೋರಿಸ್ತೀವಿ. ಇನ್ ಹೆಂಗ್ ಬರೆಯೋದು ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ.
ಇದು ಮಿಂಚಿಂದದೆ. ಒಂದು ಇದು ಪ್ಲಾಸ್ಟಿಕ್ ತೊಗೊಂಡಿನಿ ನಾನು. ನೀವು ಪ್ಲಾಸ್ಟಿಕ್ ತೊಗೋಬೇಡ್ರಿ. ಬಿಳಿ ಒಂದು ಹಿತ್ತಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಅದನ್ನು ತೊಗೊಂಡು ಮಾಡಿದರೆ ಅನುಕೂಲ ಆಗ್ತದೆ. ಇದು ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ದೊಡ್ಡ ತಟ್ಟೆ ಇರಲಿಲ್ಲ ಅಂಥೇಳಿ ಪ್ಲಾಸ್ಟಿಕ್ನಾಗ ತೋರಿಸ್ಲಿಕ್ಕತ್ತೀನಿ. ನೀವು ತಟ್ಟೆ ಒಳಗೇ ಮಾಡಿರಿ. ಇದನ್ನು ಜೇನುತುಪ್ಪ ತೊಗೊಂಡು ಮಾಡ್ತಾಯಿದ್ದೀನಿ. ಅಂದ್ರೆ ಜೇನುತುಪ್ಪದಾಗ ಎದ್ದು ಒಂದು ಸಣ್ಣ ಬಟ್ಸು ಅಥವಾ ಏನೋ ಒಂದು ಹತ್ತಿ ಕಡ್ಡಿಗೆ ಸುಚ್ಕೊಂಡು ಅದನ್ನು ಬ್ರಷ್ ಥರ ಮಾಡಿಕೊಂಡು, ಇದು ಮಿಂಚಿಂದು ಕರಿ ಮಿಂಚಿತ್ತು ನಮ್ಮ ಮನೇಲಿ. ಆ ಕಪ್ಪು ಮಿಂಚಿಂದು ಇದ್ರ ಕಾಣ್ತದೆ ಅಂಥೇಳಿ ಹಿಂಗೆ ಮಾಡ್ತಾಯಿದ್ದೀನಿ. ಗೋಲ್ಡನ್ ಕಲರ್ ಸಿಗುತ್ತೆ, ಕೆಂಪು ಕಲರು ಸಿಗುತ್ತೆ. ಮಿಂಚು ಮಾರ್ಕೆಟ್ನಾಗ ಸಿಗ್ತದೆ. ಅದನ್ನು ತೊಗೊಂಡು ಮಾಡಿದ್ರೆ ಭಾಳ ಚೆಂದ ಕಾಣ್ತದೆ. ಇದು ವರ್ಕು ಇದು ಜೇನುತುಪ್ಪದಾಗ ಎದ್ದು ಮಾಡ್ತಾ ಇರೋದು ಈ ಆರತಿ. ನಿಮ್ಗೆ ಯಾವ ಬೇಕೋ ಅದು ಫ್ರೀ ಹ್ಯಾಂಡ್ ಡಿಸೈನ್ ಮಾಡಿಕೊಡ್ರಿ, ಅಥವಾ ದೇವ್ರ ಚಿತ್ರ ಬಂದರೆ ದೇವ್ರ ಚಿತ್ರ ಮಾಡ್ಕೋಬಹುದು. ಏನು ಬೇಕೋ ಅದು ಮಾಡ್ಬೋದು. ಆದರೆ ಜೇನುತುಪ್ಪದಾಗ ಎದ್ದು ಮಾಡಿದರೆ ಅಂಟ್ಕೋತದೆ ವರ್ಕು. ಇದನ್ನು ನೋಡಿರಿ, ಕರಿದನ್ನು ತಟ್ಟೆಗೆ ಕಪ್ಪದು ತಟ್ಟೆ ಒಳಗೆ ಒಂದು ಕರ್ಪೂರ ಹಚ್ಕೊಂಡು ನಿಧಾನಕ್ಕೆ ಅದನ್ನು ಬೋರ್ಲ್ ಹಿಡ್ಕೊಂಡು ಕಪ್ಪು ಹಿಡಿಬೇಕು. ಒಟ್ಟು ಮೊದಲನೇ ಕಾಲದೆಲ್ಲ ಕಡಿಗೆ ಮಾಡ್ತಿದ್ರಲ್ಲ, ಕರ್ಪೂರ ಹಚ್ಕೊಂಡು ಕಪ್ಪು ಹಿಡಿತಾ ಹೋದರೆ ಬೇಗ ಆಗ್ತದೆ ನೋಡಿರಿ. ಅಂದರೆ ಸ್ವಲ್ಪ ಪೇಷನ್ಸ್ ಬೇಕು. ಡಬ್ಬು ಹಾಕಿ ನಿಧಾನಕ್ಕೆ ಒಂದು ಕಡೆಗೂ ಬಿಡದೇ ಇದ್ದಂಗೆ ಪೂರ್ತಿ ಕಪ್ಪು ಹಿಡ್ಕೋಬೇಕು ತಟ್ಟೆ ತುಂಬ. ಆಮೇಲೆ ಅದನ್ನು ಹೀಗೆ ಡಿಸೈನು ನಿಮ್ಗೆ ಯಾವ ಥರ ಫ್ರೀ ಹ್ಯಾಂಡ್ ಡಿಸೈನು ಅಥವಾ ಏನು ಬರುತ್ತೋ ಅದನ್ನು ಮಾಡ್ಕೋಬೋದು. ಚುಕ್ಕೆ ರಂಗೋಲಿನೂ ಹಾಕ್ಕೋಬೋದು, ಅಥವಾ ಫ್ರೀ ಹ್ಯಾಂಡ್ ಡಿಸೈನು, ಅಥವಾ ದೇವ್ರ ಚಿತ್ರ, ಏನೋ ಒಟ್ಟು ಡಿಸೈನ್ ಮಾಡ್ತಾ ಹೋಗೋದು. ನಿಧಾನಕ್ಕೆ ದೇವರ ಅನುಸಂಧಾನ ಇರಬೇಕು. ಮಾಡ್ತಾ ಇರ್ಬೇಕಾದ್ರೆ ನಾ ಇದು ದೇವರ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಪ್ಪ, ಭಗವಂತನ ನಾಮಸ್ಮರಣೆ ಮಾಡ್ಕೋತ ಮಾಡಿದರೆ ಮುಟ್ತದೆ ಪರಮಾತ್ಮನಿಗೆ. ಹೌದಾ? ಈ ರಂಗೋಲಿ ಚಿತ್ರ ಎಲ್ಲ ಹಾಕೋದು ಯಾತಕ್ಕೆ? ಪರಮಾತ್ಮನ ಪ್ರೀತಿಗೋಸ್ಕರನೇ. ಅದು ನಮ್ಮ ಚಿತ್ರಕಲೆನೂ ಒಂಥರ ಇಂಪ್ರೂವ್ ಆದಂಗೆ ಆಗ್ತದೆ. ಮನಸ್ಸಿನೊಳಗೆ ಏನಿರ್ತದಲ್ಲ ಅದನ್ನೆಲ್ಲ ಒಂಥರ ಚಿತ್ರಕಲೆ ಪ್ರೋತ್ಸಾಹಿಸ್ದಂಗೆ ಆಗ್ತದೆ, ಮತ್ತೊಬ್ರಿಗೆ ಹೇಳ್ಕೊಟ್ಟಂಗೆ ಆಗ್ತದೆ. ನಮ್ಮ ಮನಸ್ಸಿನ ಒಂದು ಏಕಾಗ್ರತೆ ಮೂಡ್ತದೆ ನಿಧಾನಕ್ಕೆ ಮಾಡ್ತಾ ಹೋದರೆ. ಸಾವಕಾಶ ಮಾಡ್ಕೋತ ಮಾಡಿದಷ್ಟು ನಾಜೂಕಾಗಿ ಬರುತ್ತೆ ಎಳೆ. ದಪ್ಪನಾಗಿ ಹಿಂಗೆ ಅಂದ್ಕೊಂಡು ಹಿಂಗೆ ಅಂದ್ಬಿಟ್ರೆ ಒಂದೇ ನಿಮಿಷಕ್ಕೆ ಮುಗಿದು ಹೋಗ್ತದೆ. ಅದ್ರಾಗಲ್ಲ, ಪೇಷನ್ಸಿಂದ ಮಾಡೋದು ಎಲ್ಲ ಒಂದು ಕೆಲಸ. ಕರಕುಶಲತೆ ಆಯ್ತು, ಏನೇ ಆಯ್ತು, ನಿಧಾನಕ್ಕೆ ಮಾಡಿದರೆ ನೋಡಿರಿ, ಹೆಣ್ಮಕ್ಳಿಗೆ ಆಯ್ತು ಭಾಳ ಅಂದರೆ ಭಾಳ ಇದು ಕರಕುಶಲತೆ ಇರಬೇಕು. ಹಾಡು ಹೇಳಬೇಕು, ಪ್ರತಿಯೊಂದು ನಾಜೂಕಿನ ಕೆಲಸ ಎಲ್ಲ ಪರಮಾತ್ಮ ಹೆಣ್ಮಕ್ಳಿಗೆ ನಿಧಾನಕ್ಕೆ ಮಾಡ್ಲಿಕ್ಕೆ ಪೇಷನ್ಸ್ ಕೊಟ್ಟಾನ. ಇದನ್ನು ಒಂದು ಗಂಡು ಹುಡುಗರು ಮಾಡ್ಬೋದು. ಪೇಷನ್ಸ್ ಅಂದರೆ ಸ್ವಲ್ಪ ಕುತ್ಕೊಂಡು ಮಾಡಬೇಕಾಗ್ತದೆ ಅಷ್ಟೇ. ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರು ಮಾಡಿದರೆ ಭಾಳ ಒಳ್ಳೆಯದು. ಇದು ಸ್ವಲ್ಪ ಟೈಮ್ ತೊಗೋತದೆ, ಸ್ವಲ್ಪ ನಿಧಾನಕ್ಕೆ ಮಾಡಿದರೆ ಅಷ್ಟೇ. ಅಂದರೆ ನಶಿಸಿ ಹೋಗ್ತಾ ಇದ್ದಾವೆ ಇವೆಲ್ಲ. ಬರ್ಬರ್ತಾ ಮುಂದಿನ ಪೀಳಿಗೆಗೆ ಇವೆಲ್ಲ ಹೇಳ್ಕೊಡ್ಬೇಕು ನಾವು. ಅವು ಬೆಳೀತಾವೆ. ಹೌದಲ್ಲ? ನಮ್ಮೊಳಗೆ ವಿದ್ಯೆ ಅಡ್ಕೊಂಡು ಹೋಗಬಾರ್ದು ಅಂತ ಇನ್ನೊಬ್ಬರಿಗೆ ಹೇಳಬೇಕು. ಒಬ್ಬರಿಗೆ ಇಬ್ಬರಿಗೆ ಕುತ್ಕೊಂಡು ಹೇಳೋಕ್ಕಿಂತ ಯೂಟ್ಯೂಬ್ ಮೂಲಕ ಹಾಕಿವಿ. ಎಷ್ಟು ಜನಕ್ಕೆ ಇದ್ರ ಲಾಭ ತೊಗೋಬಹುದು. ಎಣ್ಣೆ ಕುಂಕುಮ ಕಲಿಸ್ಕೊಂಡು ಇದು ಬೇರೆ ಆರತಿ ಮಾಡ್ತಾ ಇರೋದು ನೋಡಿರಿ, ಕುಂಕುಮದ ಆರತಿ ಅಂತ. ಇದು ಬೇಗ ಆಗ್ತದೆ, ಸ್ವಲ್ಪ ಅಷ್ಟೊಂದೇ ಇದು ಆಗೋಲ್ಲ. ಎಣ್ಣೆ ಅದು ಕಾಣಬೇಕು ಅಂತ ಹೇಳಿ ಚೂರು ಎಣ್ಣೆ ಒಳಗೆ ಕುಂಕುಮ ಮಿಕ್ಸ್ ಮಾಡಿಕೊಂಡ್ರು. ಬರೀ ಎಣ್ಣೆ ಆದರೆ ಕಾಣೋದಿಲ್ಲ. ಜೇನುತುಪ್ಪದ್ದು ಅಷ್ಟೇ, ನಿಧಾನಕ್ಕೆ ನೋಡಿ ನಿಧಾನಕ್ಕೆ ಮಾಡಬೇಕಾಗ್ತದೆ. ಯಾಕಂದರೆ ಕಾಣಿಸೋದಿಲ್ಲ ಅವು. ಹೌದಲ್ಲ? ಅದಕ್ಕೋಸ್ಕರ ನಿಧಾನಕ್ಕೆ ಚುಕ್ಕಿ ಎಲ್ಲಿ ಇಟ್ಕೊಂಡೀವಿ ಅನ್ನೋದನ್ನು ಸೇರಿಸ್ಬೇಕಾರೆ, ಇದು ಮಾಡ್ಬೇಕಾರೆ ನಿಧಾನಕ್ಕೆ ಮಾಡಬೇಕು. ಚೂರು ಕುಂಕುಮ ಹಾಕಿದರೆ ಈ ಥರ ಸ್ವಲ್ಪ ಕಾಣ್ತದೆ. ನೋಡಿರಿ, ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡ್ಬೋದು. ಚುಕ್ಕಿ ರಂಗೋಲಿ ಬರ್ತೀನಿ. ಇದು ಕುಂಕುಮದ ಆರತಿ ಅಂತ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈ ಥರ ಪೂರ್ತಿ ಡಿಸೈನ್ ಮುಗಿಸ್ಕೊಂಡು ಚುಕ್ಕಿದ ರಂಗೋಲಿ, ಆಮೇಲೆ ಇದಕ್ಕೆ ಕುಂಕುಮ ಹಾಕ್ಬಿಡೋದು. ನಿಮ್ಗೆ ಅರಿಶಿನ ಬೇಕಾದ್ರೆ ಅರಿಶಿನ, ಕುಂಕುಮ, ಗಸಗಸೆ ಹಾಕ್ತಿದ್ರು ನಮ್ಮಮ್ಮ. ಗಸಗಸೆದು ಮಾಡ್ತಿದ್ರು, ಭಾಳ ಚೆನ್ನಾಗಿ ಆಗ್ತದೆ. ಗಸಗಸೆ ಸಣ್ಣ ಬೀಜ ಇರ್ತಾವಲ್ಲ, ಅದರದ್ದು ಸಹ ಆರತಿ ಮಾಡ್ತಿದ್ರು. ಏನು ಬೇಕಾದ್ರೂ ಹಾಕ್ಬೋದು ಇದಕ್ಕೆ. ಅರಿಶಿನ ಕುಂಕುಮ ಹಾಕಿದರೆ ಅಂಟ್ಕೊಳ್ತದೆ ಬೇಗ. ಏನು ಡಿಸೈನ್ ಮಾಡ್ಬೋದು, ಬಾರ್ಡ್ರ್ ಮಾಡಿರಿ, ಅಥವಾ ನಿಮ್ಗೆ ಏನೇನು ತಿಳಿತದೆ ಎಲ್ಲ ಮಾಡ್ಬೋದು ಡಿಸೈನು. ಚಿತ್ತಾರದ ಕಲೆ ಎಷ್ಟು ನಮೂನೆ ಇರ್ತವೆ ಆ ನಮೂನೆ ಮಾಡ್ಕೋಬಹುದು. ನಮಗೆ ತಿಳಿದಂಗೆ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಥರ ಮಾಡಿಬಿಟ್ಟು ಪೂರ್ತಿ ಕುಂಕುಮ ಹಾಕ್ಬಿಡೋದು. ಪೂರ್ತಿ ಹಿಂಗೆಲ್ಲ ಕಡೆ ಬರೋ ಹಂಗೆ ಅದು ಮಿಕ್ಸ್ ಮಾಡಬೇಕಷ್ಟೆ. ಕುಂಕುಮ ಆಯ್ತು, ಅರಿಶಿನ ಆಯ್ತು, ಈ ಥರ ಎಲ್ಲ ಮಾಡಿ ಮುಂದೆ ಹೋಗ್ತಾ ನೋಡಿ, ಕುಂಕುಮ, ಒಣ ಕುಂಕುಮ. ಹೌದಾ? ದೇವರಿಗೆ ಏರಿಸೋ ಕುಂಕುಮನೇ ಇದು, ಪೇಟೆಯಲ್ಲಿ ಸಿಗೋ ಕುಂಕುಮನೇ. ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಕೈಯಿಂದ. ಹಿಂಗೆ ಅಗಲಾಡಿಸ್ಬೇಕು ಮಾತ್ರ, ಕೈಯಿಂದ ಮಾಡಲಿಕ್ಕೆ ಹೋಗ್ಬಾರ್ದು.
ತಟ್ಟೆ ಪೂರ್ತಿ ಹಿಂಗೆ 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 ಮಾಡ್ತಾ ಶೇಕ್ ಮಾಡಿ ಎಲ್ಲ ಕಡೆಗೂ ಬರೋ ಹಾಗೆ ನೋಡ್ಕೋಬೇಕು. ಡಿಸೈನ್ ಎಲ್ಲ ಅದರಲ್ಲಿ ತುಂಬಬೇಕು ಪೂರ್ತಿ ಎಲ್ಲ ಡಿಸೈನು. ಮಧ್ಯೆ ಮಧ್ಯೆ ಹೀಗೆ ಆಗಲೇ ನಾವು ಏನು ಇದನ್ನು ಮಾಡಿದ್ವಲ್ಲ ಮಿಂಚಿಂದು, ಆ ಥರ ವೇಸ್ಟ್ ಎಲ್ಲ ಹತ್ತಿರ್ತದೆ. ಅದನ್ನೆಲ್ಲ ನಿಧಾನಕ್ಕೆ ಕಡ್ಡಿಯಿಂದನೇ ನಿಧಾನಕ್ಕೆ ತೆಗಿಬೇಕು, ಅಂದರೆ ಡಿಸೈನು ಸರಿಯಾಗಿ ಕಾಣ್ತದೆ. ಈಗ ಕುಂಕುಮದ್ದಾಯಿತು. ಇದು ಕಾಟನಿಂದ ಬರೆಯೋದು ನೋಡಿರಿ. ಕಾಟನ್ ಮೊದಲು ಹಿಂಗೆ ಎಳೆ ನಾಜೂಕಾಗಿ ಎಳೆ ಮಾಡ್ಕೋಬೇಕು. ಇದು ದಪ್ಪ ಆಗಿದೆ, ನನಗೆ ಟೈಮ್ ಇರಲಿಲ್ಲ ಅಂತ ತೋರಿಸ್ಲಿಕ್ಕೆ ದಪ್ಪವಾಗಿ ಹೊಸ್ಕೊಂಡು ಮಾಡ್ತಾಯಿದ್ದೀನಿ. ನೀವು ನಿಧಾನಕ್ಕೆ ತೆಳ್ಳಗೆ ಎಳೆ ತಗೊಂಡ್ರೆ ಭಾಳ ಚೆನ್ನಾಗಿ ಬರ್ತದೆ. ಬಿಳೀದು ಇರಬೇಕು ಹತ್ತಿ. ನಮಗೆ ಬಿಳಿ ಹತ್ತಿ ಸಿಕ್ಕಿಲ್ಲ, ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೀವಿ. ತೋರಿಸ್ಲಿಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದನ್ನು. ನೀವು ವೈಟ್ ಹತ್ತಿ ತೊಗೊಂಡು ಮಾಡಿ. ಇದು ಜೇನುತುಪ್ಪದಿಂದ ಹೀಗೆ ಎಳೆ ಬರ್ಕೋತಾ ಹೋಗೋದು. ಅದ್ರ ಮೇಲೆ ಅದು ಒಣಗೋಕ್ಕಿಂತ ಮುಂಚೆನೇ ನಿಧಾನಕ್ಕೆ, ಅಂದರೆ ಎಳೆನ ತಗೊಂಡಿರ್ತೀವಲ್ಲ ಅದನ್ನು ಕೂಡಿಸ್ಕೋತಾ ಹೋಗ್ಬೇಕು ನಿಧಾನಕ್ಕೆ. ನೋಡಿರಿ, ಅದ್ರ ಹಾಗಿಟ್ಟು ಭಾಳ ಪೇಷನ್ಸ್ ಬೇಕು. ಹಂಗೆ ಇಡ್ತಾ ಬರಬೇಕು. ಒಂದು ಕೈಯಿಂದ ಬಿಡಬಾರ್ದು, ಅಂದರೆ ಎತ್ಕೊಂಡ್ಬಿಡ್ತದೆ ಅದು. ಸ್ವಲ್ಪ ಹೊತ್ತು ಹಾಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಡಿಸೈನ್ ಮೂಲಕವಾಗಿ ಹತ್ತಿ ತೊಗೊಂಡು ಹಾಗೆ ಹೋಗ್ಬೇಕು ಎಳೆ. ಲಲಿತಾಗಿ ಪೂಜೆ ಗೊಂಬೆ ವಟವೃಕ್ಷದ ಗೌರಿ, ಸಿರಿಯುಳ್ಳ ತಾಯವ್ವ ಸೀಗಿಯ ಗೌರಿ, ವರವನ್ನೇ ಕೊಡುವಳು ವರ ಮಹಾಲಕ್ಷ್ಮಿ, ಕನಕವ ಕೊಡುವಳು ಚಿನ್ನದ ಗೌರಿ, ಓಂ ಪಾಹಿ ಗೌರಿ ಜಯ ಜಯ. ಈ ಥರ ಎಳೆ ಮೇಲೆ ಅಂಟೆಲ್ಲ ಹಚ್ಚಿರ್ತೀರಲ್ಲ, ಅಂದರೆ ಜೇನುತುಪ್ಪದ್ದು ಇಟ್ಟಿರ್ತೀರಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡ್ತಾ ನಿಧಾನಕ್ಕೆ ಎಳೆ ಕೂಡಿಸ್ಕೊತಾ ಹೋಗ್ಬೇಕು. ಡಿಸೈನ್ ಬರ್ತದೆ. ಮಾಡಲಿ ಅಂತ ಸುಮ್ಮನೆ ಒಂದು ಸಣ್ಣ ಸಿಂಪಲ್ಲಾಗಿ ತೋರಿಸೀನಿ ನಿಮಗೆ. ಟೈಮ್ ಇದ್ದಾಗ ಮಾಡ್ಕೋಬೋದು ಮುಂಚೆನೇ. ಇಂದೀವರಾಕ್ಷಗೆ ಯುವರಾಜವರದಗೆ, ಇಂದಿರಾರಮಣ ಗೋವಿಂದ ಹರಿಗೆ, ನಂದನ ಕಂದಗೆ ನವನೀತ ಚೋರಗೆ, ಬೃಂದಾರ ಕೇಂದ್ರ ಉಡುಪಿಯ ಕೃಷ್ಣಗೆ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಕ್ಷೀರಾಬ್ಧಿವಾಸಗೆ ಕ್ಷಿತಿಜನ ಪಾಲಗೆ, ಮಾರನ್ನ ಪಡೆದ ಮಂಗಳ ಮೂರ್ತಿಗೆ, ಚಾರು ಚರಣಗಳಿಂದ ಚಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ, ವ್ಯಾಸಾವತಾರಗೆ ವೇದ ಉದ್ಧಾರಗೆ, ವಾಸಿಕಾನಂತ ಪದ ಸಕಲೇಶಗೆ, ವಾಸುದೇವಾಮೂರ್ತಿ ಪುರಂದರ ವಿಠ್ಠಲಗೆ, ದಾಸರನು ಕಾಯುವ ರುಕ್ಮಿಣಿ ರಮಣಗೆ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.